ಅಶೋಕ್ ಅವ್ರು ಕೊಟ್ರಾ? ಬರಲಾ ಯಾರು ದಿವಸ ರಾಜೀವ್ ಗಾಂಧಿ ನೆನಪು ಮಾಡ್ಕೋಬೇಕು ಅಂತ ನಾವು ಹೇಳ್ತೀವಿ. ರಾಜೀವ್ ಗಾಂಧಿ ಅಂದರೆ ರಾಜಕೀಯ ನೆನಪಾಗಲ್ಲ. ನಾವೇನಿವತ್ತು ಎಲ್ಲರ ಕೈಲಿ ಮೊಬೈಲ್ ಇದೆ, ನಿಮ್ಮ ಕೈಲಿ ಕ್ಯಾಮ್ರಾ ಇದೆಯಲ್ಲ, ಏನು ಕಂಪ್ಯೂಟರ್ ಆಧುನೀಕರಣ ಆಗಿದೆಯಲ್ಲ, ಅದಕ್ಕೆ ಕಾರಣನೇ ರಾಜೀವ್ ಗಾಂಧಿ. ಅವರ ಆದರ್ಶವನ್ನು ನಾವು ಇಟ್ಕೊಂಡು ಏನೋ ಕೆಲಸ ಮಾಡಿದ್ರೆ ಮಾತ್ರ ರಾಜಕೀಯವಾಗಿ ರಾಜಕಾರಣಿ ಆಗೋದಕ್ಕೆ ಸಾಧ್ಯ. ಸೊ ನಮ್ಮ ಅಧ್ಯಕ್ಷರು ಒಬ್ಬ ನಾಯಕನಾಗಿ ರಾಜಕೀಯ ಹೇಳ್ಕೊಡೋದಲ್ಲ, ಒಬ್ಬ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರು ಕಾರ್ಯಕ್ರಮ ಮಾಡೋಕ್ಕೆ ಹೇಳಿದರು. ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾಯಿದ್ವಿ. ನಾವು ರಾಜೀವ್ ಗಾಂಧಿಯವರ ಆದರ್ಶವನ್ನು ರೂಪಿಸ್ಕೋಬೇಕು ಅಂದರೆ ಮೊದಲನೇದಾಗಿ ಸಮಾಜಕ್ಕೆ ಸಹಕಾರಿಯಾಗಿರಬೇಕು, ಸಮಾಜ ಕೆಲಸಗಳನ್ನ ಮಾಡಬೇಕು ಅನ್ನೋ ಉದ್ದೇಶವನ್ನು ಇಟ್ಕೊಂಡು ಕೆಲಸವನ್ನು ಮಾಡೋದು. ಬ್ಲಡ್ ಬ್ಯಾಂಕನ್ನು ಇವತ್ತು ಮಾಡ್ತಾಯಿದ್ದು 500 ಬ್ಲಡ್ಡನ್ನು ಕೊಡಬೇಕು ಅನ್ನೋ ಟಾರ್ಗೆಟ್ ಕೊಟ್ಟಿದ್ವಿ. ಆಲ್ರೆಡಿ 80 ಕಂಪ್ಲೀಟ್ ಆಗಿದೆ. ಸಂಜೆವರೆಗೂ ಇರುತ್ತೆ. ಎಲ್ಲ ಸ್ನೇಹಿತರು, ನಮ್ಮ ವಿದೇಶಿಗಳೆಲ್ಲ ಬಂದು, ನಮ್ಮ ನಾಯಕರುಗಳು ಮದ್ದೂರಿಂದ ಬಂದು ಅವರೆಲ್ಲ ಹೊರಗಡೆಯಿಂದ ಬಂದು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು, ಬೇರೆಯವರಿಗೆ ಸಹಕಾರಿಯಾಗಬೇಕು. ಆ ಸಹಾಯ ಮಾಡೋದ್ರಿಂದ ಪಕ್ಷಕ್ಕೆ ಮತ್ತು ನಾಡಿಗೆ ಒಳ್ಳೆಯದಾಗಬೇಕು ಅನ್ನೋ ದೃಷ್ಟಿಯಿಂದ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ವಿ. ರಾಜೀವ್ ಗಾಂಧಿಯವರ ಆದರ್ಶವನ್ನು ಯುವ ಕಾಂಗ್ರೆಸ್ ಬೇರೆ ರೀತಿ ಮುಂದುವರಿಸ್ಕೊಂಡು ಹೋಗಬೇಕಿದ್ದೇವೆ. ಯಾರು ಯುವಕರು ಯುವತಿಯರು ಕಷ್ಟಪಟ್ಟಿದ್ದಾರೆ ಅವರೆಲ್ಲರೂ ಕೂಡ ಶುಭವಾಗಲಿ. ಈ ದೇಶಕ್ಕೆ ನಮ್ಮ ಎಲ್ಲ ಪ್ರಜೆಗಳಿಗೆ ಅನುಕೂಲ ಆಗಲಿ ಅಂತೇಳಿ ಮಾಡ್ತಾ ಇದ್ದೀವಿ. ಈಗ MLC ಚುನಾವಣೆ ತಯಾರಿ ಹೇಗಿದೆ ಸರ್? ನಿನ್ನೆ ಅಧಿಸೂಚನೆ ಹೊರಡಿಸಿದೆ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ. ಲೇಟ್ ಇದೆ. ಈಗ ಸದ್ಯಕ್ಕೆ ಗ್ರಾಜ್ಯುಯೇಟ್ ಟೀಚರ್ ಕಾನ್ಸ್ಟಿಟ್ಯೂನ್ಸಿಲಿ ನಮ್ಮೆಲ್ಲ MLAಗಳು, ನಮ್ಮ ಬ್ಲಾಕ್ ಅವರು, ನಮ್ಮ ಮಂತ್ರಿಗಳು, ನಮ್ಮ ಪದಾಧಿಕಾರಿಗಳೆಲ್ಲ ಕೂಡ ಕೆಲಸ ಸರ್. ಈಗ ಕುಮಾರಸ್ವಾಮಿ ಅವರು DK ಶಿವಕುಮಾರ್ ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದ್ದಾರೆ. ಆಮೇಲೆ DK ಶಿವಕುಮಾರ್ ರಕ್ಷಣೆಗೆ ಇಡೀ ಸರ್ಕಾರ ನಿಂತಿದೆ ಅಂತ ಹೇಳಿದ್ದಾರೆ. ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂದರೆ, ಪಾಪ ಅವ್ರಿಗೆ ನಾನು ಕಿಂಗ್ ಮೇಕರ್ ಆಗ್ತೀನಿ ಅಂತ ತಿಳ್ಕೊಳ್ಳಿ. ಈಗ 136 ಸೀಟ್ ಕೊಟ್ಟಿದ್ದಾರೆ ನನ್ನ ಅಧ್ಯಕ್ಷತೆಯಲ್ಲಿ. ಅವರ ಅಧ್ಯಕ್ಷತೆಯಲ್ಲಿ 18 ಸೀಟ್ ಕೊಟ್ಟಿದ್ದಾರೆ. ಈಗ ಬಸಿಗುತ್ತ ಆಯ್ದಾರೆ, ನನ್ಗೆ ಸಿಕ್ಕಿಲ್ವಲ್ಲ, ಆಮೇಲೆ ಸಿಕ್ಕಿಲ್ವಲ್ಲ, ಆಮೇಲೆ ಸಿಕ್ಕಿಲ್ವಲ್ಲ ಅಂತ. ಈ ಅಸೂಯೆಗೆ ಎಲ್ಲರೂ ಮದ್ದಿದ್ಯಾ? ಜಲಸಿಯೂ ಮದ್ದಿಲ್ಲ, ಎಲ್ಲೂ ಇಲ್ಲ. ಸೊ ನಾನೇನ್ ಮಾಡಲಿ? ಅವ್ರು ಮದ್ದು ಈ ಪಾಪ ಅವರು BJP ಜೊತೆ ನಮ್ಗೆ ಶಕ್ತಿ ಕೊಟ್ಬಿಟ್ಟು BJP ಜೊತೆ ಸೇರ್ತಾರೆ. ಅವ್ರು ಏನ್ ಬೇಕಾದ್ರೂ ಮಾತಾಡ್ತಾರೆ. ರಾಜೀನಾಮೆ ಯಾರು ತಗೊಳ್ಳಿ, ಏನ್ ಬೇಕಾದ್ರೂ ಮಾಡ್ಬೇಕು. ಅವ್ನ ಆಸೆ ರಾಜೀನಾಮೆ ಕೊಡಬೇಕು ಅಂತ ಆಸೆ ಪಡೋವ್ರನ್ನ ತಪ್ಪು ಅಂತ ಹೇಳ್ತಾರೆ.